ಸರ್, ಕಾಫಿ. ಈ ತಿಂಗಳ ಸಂಬಳ ಬಂದು ಮುಟ್ಟಿದ್ದೇನಮ್ಮ? ಬೆಳಗ್ಗೆನೆ ಪಶುಪತಿ ಬಂದು ಕೊಟ್ಟಿದ್ದಾರೆ ಸರ್. ಸರಿಯಾಗಿ ಕೊಟ್ಟಿದ್ದಾನೋ ಅಥವಾ ಅದರಲ್ಲಿ ಏನಾದ್ರು ಕತ್ತರಿ ಗಿತ್ತರಿ ಹಾಕಿ? ಇಲ್ಲ ಸರ್, ಎಲ್ಲ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಹಾಗಾದ್ರೆ ತೆಗೆದುಕೊಡಮ್ಮ, 5,000 ರೂಪಾಯಿ. ಸರ್, ಯಾಕೆ ಸರ್ ಇದ್ದಕ್ಕಿದ್ದಂತೆ ಹೆಚ್ಚಿಗೆ? ನಿನ್ನೆ ದುಡಿಮೆಗೆ ನಾನು ಕೊಡುತ್ತಿರುವ ಸಂಬಳ ಕಮ್ಮಿ ಅಂತ ಅನಿಸ್ತು, ಅದಕ್ಕೆ ಕೊಡ್ತಾ ಇದ್ದೇನೆ. ನೋಡಿ ಸರ್, ನನಗೆ ನೀವು ರೀತಿ ದುಡ್ಡು ಕೊಡೋದಕ್ಕಿಂತ ನನ್ನ ಮೇಲಿಟ್ಟಿರುವ ನಂಬಿಕೆ, ಪ್ರೀತಿ, ವಿಶ್ವಾಸಕ್ಕೆ ನಾನು ಎಷ್ಟು ಜನ್ಮದಲ್ಲಿಯೂ ನಿಮ್ಮ ಸೇವೆ ಮಾಡಿದ್ರು ಸಾಲದು ಸರ್. ನಾನೇನು ಪುಕ್ಕಟ್ಟೆಗೆ ಹಣ ಕೊಡ್ತಾ ಇಲ್ಲ. ಈ ಮನೆಯಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀನಿ. ಕಸ ಮೊಸರೆ, ಅಡುಗೆ, ಬಟ್ಟೆ ಬರೆಗಳನ್ನು ನೋಡ್ಕೊಡ್ತಾ ಇದ್ದೀನಿ. ಸಾಲದಕ್ಕೆ ಆಸ್ಪತ್ರೆಯಲ್ಲಿ ರೋಗಿಗಳ ಸೇವೆ ಮಾಡ್ತೀಯ ನನ್ನ ಜೊತೆಗೆ. ಅಂದ್ಮೇಲೆ ನಿನಗೆ ಎಷ್ಟು ಕೊಟ್ಟರು ಕಮ್ಮಿನೇ ಸದ್ಯ. ಸರ್, ನೀಡುವ ಕೈಗಳು ಅಕ್ಷಯ ಪಾತ್ರೆಯಾಗಿರುವಾಗ ಬೇಡುವ ಕೈಗಳಿಗೆ ಎಷ್ಟು ನೀಡಿರುತ್ತಾರೆ, ಅವರ ದಾರಿದ್ರ್ಯದ ಪಾತ್ರೆ ತುಂಬಿದ್ದು ಸರ್. ವೆರಿ ಫೈನ್. ತುಂಬ ಸೊಗಸಾದ ಉದಾಹರಣೆಯನ್ನೇ ಕೊಟ್ಟೆ. ನಿನ್ನನ್ನು ನಾನು ದರಿದ್ರಳು ಎಂದು ಎಂದೂ ಭಾವಿಸಿಲ್ಲ. ನಿನಗೆ ಅರಿವಿಲ್ಲದೆ ಸಿರಿಲಕ್ಷ್ಮಿ ನಿನ್ನ ದೇಹದಲ್ಲಿ ಐಕ್ಯಳಾಗಿದ್ದ. ನೀನು ಬೆಳೆದು ಬಂದ ಪರಿಸರ ಸಂಕುಚಿತ ಭಾವನೆಗೆ ಇಂಬು ಕೊಟ್ಟಿದೆ. ಹುಟ್ಟಿನಲ್ಲಿ ನೀನು ಏನೇ ಆಗಿದ್ದರೂ ನಿನ್ನಲ್ಲಿ ಅಪ್ಪಯ್ಯ ಮೌನ ಒಂದು ಸಂಸ್ಕಾರ ಆಗಿದೆ. ಅದನ್ನು ಹೊರಗಚ್ಚಿ ಹೊರ ನೋಡುವ ಹಿತಚಿಂತಕರಿಲ್ಲ. ಸದ್ಯ ನಾನು ಎಂದು ನಿನಗೆ ಕೇಳಿದ ಒಂದು ಮಾತನ್ನು ಕೇಳಬೇಕೆಂದಿರುವೆ. ಅದು ನನಗೆ ಹಕ್ಕಿದೆ ಅಂತ ತಪ್ಪ ಭಾವಿಸಬೇಡ. ಸರ್, ನಿಮ್ಮಲ್ಲಿ ತಪ್ಪು ಭಾವನೆ ನನಗೆ ಖಂಡಿತ ಆದ್ರೆ ಏಕಾಂಗಿ ಯುವಕರಾದ ನಿಮ್ಮ ಬಳಿ ನಾನು ಎಷ್ಟು ದಿನ ಕೆಲಸ ಮಾಡ್ಕೊಂಡಿರ್ತಾ ಇರ್ಲಿಲ್ಲ. ವೆರಿ ಗುಡ್. ನೋಡು ಸಂಧ್ಯಾ, ಒಂದು ಹೆಣ್ಣಾಗಲಿ ಗಂಡಾಗಲಿ ಒಂದೊಂದು ಹಂತ ಇದೆ. ಆ ಹಂತದಲ್ಲಿ ಇದ್ರೇನೆ ಹುಟ್ಟಿದ್ದಕ್ಕೂ ಜನ್ಮ ಸಾರ್ಥಕ. ತಾಯಿಯ ಹೊಟ್ಟಿನ ಹೊರಬಂದಾಗ ಮೌಸದ ಮುದ್ದೆ, ತದನಂತರ ಮಗು, ಹೆಣ್ಣ ಮಗು, ಕೊಡಗೂಸು, ತದನಂತರ ಮುದ್ದೆ ಇದೆ. ಈಗ ನೀನು ನಿಂತಿರುವುದು ಕೊಡಗೂಸಿನ ಗಡಿ ದಾಟಿ ಮುತ್ತೈದೆ ಸ್ಥಾನದಲ್ಲಿ ಏರ್ಬೇಕಾಗಿತ್ತು. ನಾನು ಮಡುವೆ ನನ್ನನ್ನು ಯಾರು ಮದುವೆ ಆಗುತ್ತಾರೆ ಅಂತ ನೀನು ಕೇಳ್ತಿರೋ ಮಾತು ಚೆನ್ನಾಗಿ ಗೊತ್ತು. ಆದರೆ ಈ ಭವ್ಯ ಸಮಾಜದ ನವ್ಯ ಕೊಡುಗೆ ನೀನು. ಅಂದ್ರೆ ನಾನು ಯಾರನ್ನಾದ್ರೂ ಪ್ರೀತಿಸ್ತಾ ಇರ್ಬೋದು ಅಂತ ನಿಮ್ಮ ನಿರ್ಧಾರ. ನೋಡಿ ಸರ್, ಶ್ರೀಮಂತ ಸಮಾಜದ ಹೆಣ್ಣಾದ್ರೆ ತಂದೆ ತಾಯಿಗಳ ಮುಂದೆ ನಿಂತ್ಕೊಂಡು ನಾನು ಇಂಥವರ ಪ್ರೀತಿಸ್ತಾ ಇದ್ದೀನಿ, ಮದುವೆ ಮಾಡ್ಕೊಡಿ ಅಂತ ಕೇಳಿದಾಗ ತಂದೆ ತಾಯಿಗಳು ಬೆಣ್ಣೆ ಚಪ್ಪಳಿಸಿ ಬ್ಯಾಂಡ್ ಓದಿಸ್ತಾರೆ. ಮತ್ತೊಬ್ಬ ಸಮಾಜದ ಹೆಣ್ಣಾದ್ರೆ ಗದ್ದಲ ಗಲಾಟೆಯಲ್ಲಿ ಮಾತು ಓದಿಸ್ಬಿಡ್ತಾರೆ. ಇನ್ನು ಕೆಳಮಟ್ಟದ ಹೆಣ್ಣಾದ್ರೆ ಮದುವೆನೇ ಮುಗಿದೋಯ್ತು ಅಂತ ಸಂಸಾರನೇ ಓಡಿಬಿಡ್ತಾರೆ. ಆದ್ರೆ ನಾನು ಆ ಸೊತ್ತಿಗೆ ಆಸರೆ, ಮಧ್ಯಮ ಸಂಸ್ಕೃತ ಸಿಂಪಡಿಕೆ, ಕೆಳಮಟ್ಟದ ಪೋಷಣೆಯಲ್ಲಿ ಬೆಳೆದವಳು. ನನ್ನ ಭಾವನೆಗಳಿಷ್ಟೇ ಆಕಾಶದಲ್ಲಿರುವ ನಕ್ಷತ್ರದ ಮೇಲಿನ ಬತ್ತಿಯಲ್ಲಿ. ಆ ಬೆಳಕಿನಲ್ಲಿ ಓರ್ವ ಬುದ್ಧಿಜೀವಿಗೆ ಬೆಳಕು ಚೆಲ್ಲಬೇಕೆಂಬುದೇ ನನ್ನ ನಿರ್ಧಾರ. ಆ ಬುದ್ಧಿಜೀವಿ ಯಾರು ಸಂಧ್ಯಾ? ತಂದೆ ತಾಯಿ ಯಾರು ಅಂತ ಗೊತ್ತಿಲ್ಲ, ಊರಿನ ತಿಳಿದಿಲ್ಲ. ಕರ್ನಾಟಕ ಯೂನಿವರ್ಸಿಟಿಯಲ್ಲಿ MA ಪದವೀಧರನಾಗಿ ಶೋಕವೇ ಬಂಡವಾಳಾಗಿಸಿಕೊಂಡಿರುವ ನನ್ನ ಬಾಯ್ ಫ್ರೆಂಡ್ ಅಶೋಕ್. ಒಬ್ಬ MA ಪದವೀಧರ ಬೀದಿ ಬೀದಿಯಲ್ಲಿದ್ದು ಪೇಪರ್ ಹಾಕ್ತಾ ಇದ್ದೇನೆ. ಸಂಧ್ಯಾ, ಆತನನ್ನು ಕರೆದುಕೊಂಡು ಬರೋದಂತ ನನ್ನ ಅಧಿಕಾರಿ ಸ್ನೇಹಿತರಿಗೆ ಹೇಳಿ ಅವರಿಗೆ ನೌಕರಿ ಕೊಡಿಸುವ ಜವಾಬ್ದಾರಿ ನನ್ನದು. ಥ್ಯಾಂಕ್ ಯು ಸರ್. ಸರ್, ನೀವೆಷ್ಟು ಮಾಡಿದ್ರೆ ಸಾಕು, ನಾವಿಬ್ರು ಜೀವನ ಪೂರ್ತಿ ನಿಮ್ಮ ಸೇವೆ ಮಾಡ್ಕೊಂಡು ಇದ್ಬಿಡ್ತೀವಿ ಸರ್. ನೀನು ನನ್ನ ಸೇವೆ ಮಾಡ್ತೀನಿ, ಅದೇಗಪ್ಪ? ಅದೇಗೆ? ಯಾಕೆ ಸರ್ ಹೇಗಂತೀರಾ? ಹೌದು, ಮತ್ತೆ ನಿಮ್ಮಿಬ್ಬರಿಗೆ ಮದುವೆ ಮಾಡಿಸಿ ನನ್ನ ಸ್ವಂತ ಖರ್ಚಿನಲ್ಲಿ ಮನೆ ಕಟ್ಟಿಸಿಕೊಟ್ಟು ನಾಳೆ ನೀನು ಸುಂದರ ಸಂಸಾರಕ್ಕೆ ತಾಯಿಯಾಗಿ ಲಕ್ಷಣ ಕೂಡಿ ಬಂದಾಗ ನಿನ್ನ ಸೇವೆಗೆ ಡಾಕ್ಟರ್ನಾಗಿ ನಾನು ಬರ್ಬೇಕಮ್ಮ. ನಾನು ನಿಮ್ಮ ಕಣ್ಣಲ್ಲಿ ಕಣ್ಣೀರು
ಕೊನೆ ಆಗ್ಬೇಕಾದ್ರೆ ನನ್ನೊಂದು ಆಸೆ ಇದೆ ಈಡೇರಿಸಲಿಲ್ಲ. ಹೇಳಿ ಸರ್, ನಿಮ್ಮ ಸಂತೋಷಕ್ಕಾಗಿ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಹಾಗಾದ್ರೆ ಬಾಗಿಲು ಹೊರಗಡೆ ಯಾರಾದ್ರೂ ಬರ್ತಾ ಇದ್ದಾರೆ ನೋಡು. ಸರಿ ಸರ್. ಯಾರು ಇಲ್ಲ, ಯಾರು ಇಲ್ಲ, ಯಾರು ಇಲ್ಲ, ಯಾರು ಇಲ್ಲ, ಯಾರು ಇಲ್ಲ. ಹಾಗಾದ್ರೆ ಬಾಗಿಲು ಯಾಕೆ ಬರಲ್ಲ? ನೀವು ನಾನು ತಪ್ಪು ಮಾಡ್ತಿದ್ದೀನಿ ಅಂತ ನೀನು ತಿಳ್ಕೊಂಡಿದೀಯ. ಐ ಆಮ್ ಎ ಡಾಕ್ಟರ್. ಸದ್ಯ ನೀನು ಈ ಮನೆ ಕೆಲಸದ ಆಳು. ಸಲಿಗೆಯಿಂದ ನೀನು ನನ್ನನ್ನು ಕರೆದಾಗ ಇಲ್ಲದ ವಿಷಯಗಳನ್ನು ಮುಟ್ಟಾಳ ನಾಲಿಗೆ ಮೇಲೆ ನಾಟಕ ಒಂದು ಹೆಣ್ಣು ಒಂದು ಗಂಡು ಏಕಾಂತದಲ್ಲಿದ್ದಾಗ ಯಾರು ಬಿನ್ನದ ಸಮಯ ಅರಿತು ಬಾಗಿಲು ಹಾಕ್ತಾರೆ. ನಿನ್ನನ್ನೇ ಮದುವೆ ಆಗ್ತೇನೆ ಅಂತ ಹೇಳಿ ಅವರ ಮೇಲೆ ಬಲತ್ಕರಿಸಿ ನಡು ನೀರಿನಲ್ಲಿ ಕೈ ಬಿಟ್ಟು ಹೋಗ್ತಾನೆ. ಒಂದೇ ಒಂದು ಸಲ ಜನಬಲಗಳಿಗಾಗಿ ಒಂದೇ ಒಂದು ಸಲ ಬಾಯಿ ತುಂಬ ಅಣ್ಣ ತಕ್ಕಮ್ಮ. ತಂಗಿ ಅಲ್ಲ, ನನ್ನ ತಂಗಿ ತೀರ್ಕೊಂಡು 8 ವರ್ಷಗಳ ಅವಳ ನಗು, ಅವಳ ಮುಖ, ರೂಪ ಎಲ್ಲವೂ ನಿನ್ನಲ್ಲೇ ಕಂಡೆ. ನಿನ್ನನ್ನು ನಾನು ತಂಗಿ ಎಂದು ಸ್ವೀಕರಿಸಿದೆ. ಇನ್ನೊಂದು ಸಲ ಬಾಯಿ ತುಂಬ ಅಣ್ಣ ಅಂತ ಕೂರ್ಬಿಡ. ಭೂಮಿ ಬಂದು ದುಂಬಿ ಮೀಸಲು ಗಂಡಿ ಬಂದ ಹೆಣ್ಣು ಮೀಸಲು ಭೂಮಿ ಬಂದು ದುಂಬಿ ಮೀಸಲು ಗಂಡಿ ಬಂದು ಹೆಣ್ಣು ಮೀಸಲು ಗಂಡನ ಸೇವೆಗೆ ಸತಿಯ ಮೀಸಲು ಗಂಡನ ಸೇವೆಗೆ ಸತಿಯ ಮೀಸಲು ತಿಳಿಯಲಿಲ್ಲ ನನ್ನ ಪ್ರಿಯನಂದ್ರೆ ಹೇಳಲು ತಂಗಿನಂದ್ರೆ ಹೇಳಲು ಗಂಡನ ಸೇವೆಗೆ ಸತಿಯ ಮೀಸಲು ತಿಳಿಯಲಿಲ್ಲ ನಿನ್ನ ಹೇಳಲು ಮೀಸಲು ಗಂಡಿ ಬಂದು ಮೀಸಲು ಗಂಡನ ಸೇವೆಗೆ ಸತಿಯ ಮೀಸಲು ಗಂಡನ ಸೇವೆಗೆ ಸತಿಯ ಮೀಸಲು ತಿಳಿಯಲಿಲ್ಲ ನಿನ್ನೊಂದಿಗೆ ನನ್ನೇ ನರಲು ತಂಗಿ ನನ್ನೇ ನರಲು ಹೂವಿ ಬಂದು ಗಂಡಿ ಮೀಸಲು ಗಂಡಿ ಬಂದು ಮೀಸಲು
ಓ ನನ್ನ ಅಮ್ಮ, ನನ್ನ ಅಮ್ಮ. ಭೂಮಿ ಬಂದು ದುಡ್ಡಿ ಬೀಸಲು, ನಂದಿ ಬಂದು ದುಡ್ಡು ಬೀಸಲು. ನಾನೇ ನಿಮ್ಮ ಧರ್ಮಪತ್ನಿ ಗೋಧಾವರಿ. ಐ ಮೀನ್ ಮಿಸ್ಟರ್ ಡಾಕ್ಟರ್ ಗುಣಶೇಖರ್. ಯಾಕೆ ಕಕ್ಕಬಿಕ್ಕಿ ಆಗ್ಬಿಟ್ರಿ? ಗಂಡನೇ ಹೆಂಡತಿ ಎದುರು ಬೇರೊಂದು ಹೆಣ್ಣಿನ ತೋಳ್ತೆ ಕೇಳಿದಾಗ ಹೆಂಡತಿಯಾದವಳಿಗೆ ಸಿಟ್ಟು ಬರುವುದು ಸ್ವಾಭಾವಿಕ. ಬಟ್ ನಾನು ಆ ತರದ ಹೆಣ್ಣಲ್ಲ. ಗಂಡನೇ ಮಾಡದೆ ಬೈಕಿಗೆ ಆಡಿ ಕಲ್ಲ ಹಾಕಿಕೊಂಡ ಆಸೆ ಬಿಲ್ಡಿಂಗ್ ಕಟ್ಟಲು ಯಾವ ಅಡೆತಡೆಯೂ ಇಲ್ಲವಷ್ಟೇ. ಡೋಂಟ್ ವರಿ, ಡೋಂಟ್ ವರಿ. ಕೇಳೋಕ್ಕಿಂತ ನೋಡಿದ್ದಕ್ಕೆ ಅಲ್ವೇ ಹೆಚ್ಚು ಮಹತ್ವ. ಹ್ಯಾಪಿ, ವೆರಿ ಹ್ಯಾಪಿ. ಏನ್ ನಿನ್ನ ಹೆಸರು? ಇಂಥ ಸಮಯದಲ್ಲಿ ಮಾತಾಡೋದೇ ಕಷ್ಟ ಆಗಿರ್ಬೇಕಾದ್ರೆ ಈ ಹೆಸರು ಹೇಳ್ತೀಯಾ? ನೋಡೋದಕ್ಕೊಂಥರ ಚೆನ್ನಾಗಿದೆಯಾ? ಬಡತನ ಅಂತ ಕಾಣಿಸುತ್ತೆ. ಕಾಸ್ಟ್ ಡ್ರೆಸ್ಸಸ್ ಒಡವೆಗಳು ಹಾಕ್ಬಿಟ್ರೆ ಎಂತ ಶ್ರೀಮಂತರ ಕಣ್ಣು ಕೊಕ್ಕ ಆಗಿರ್ತೀಯ. ಮರ ಕೆಲಸದ ಸಂಧ್ಯಾ ಅಂದ್ರೆ ನೀನೇ ಅಲ್ವಾ? ಅದಕ್ಕೆ ಇರ್ಬೇಕು ಇವ್ರು ಫೋನ್ ಮಾಡ್ದಾಗೆಲ್ಲ ನಿನ್ನ ಹೊಗಳಿದ್ದೆ 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 ಹೊಗಳಿದ್ದು. Am I correct? ಒಂದು ವರ್ಷದಲ್ಲಿ ಬರೋ ಸರಿ ಏನು? ನಾನು ಹೋಗಿ ಫ್ರೆಶ್ ಆಗಿ ಬರ್ತೀನಿ. ನೀವೀಗ ಕರಿಬೇಕಾಗಿರೋದು ಗೋದ ಅಲ್ಲ, ಸಂಧ್ಯಾ. ಕಾಪಾಡ್ಬೇಕ್ರಿ. ಆಪತ್ ಬಂದವ ಅನಾಥ ರಕ್ಷಕ. ನೀವು ನನ್ನ ಕಾಪಾಡೋದಿದ್ರ ಹೊರಗಿರೋ ಜನ ನನಗ್ ದನಕ್ಕೂ ಬಡ್ದಂಗ್ ಬಡ್ತಾರಪ್ಪ. ಕಾಪಾಡ್ಬೇಕು. ಏನ್ ಮಾಡಿದೀಯ? ಯಾರು ಕಾಪಾಡ್ಬೇಕು? ಏನಾಗಿದೆ ಅಂತ ಹೇಳದೆ ಇದ್ರೆ ಅವ್ರು ಹೊಡಿಯೋದು ನಾನು ಹೊಡಿಬೇಕಾಗುತ್ತೆ. ಏನಾಗಿದೆ? ಅತ್ತ ದರಿ ಇತ್ತ ಹುಲಿ, ನಾ ಎತ್ತ ಹೋಗಲಿ. ಪೈಲ್ವಾನ್ ಪಾಪನ್ ಮಗನಿಗೆ ಹೊಟ್ಟೆ ನೋವು ಅಂತ ನಮ್ಮ ಆಸ್ಪತ್ರೆಗೆ ಸೇರ್ಪಡೆ ಮಾಡಿದ್ರು. ಹೌದು, ಅವ್ರು ಹೊಟ್ಟೆ ನೋವು ವಾಸಿ ಆಗ್ಯದಂತ ನೀವು ಡಿಸ್ಚಾರ್ಜ್ ಮಾಡು ಅಂತ ಹೇಳಿದ್ರಿ. ಮಾಡಿರಿ. ಆಮೇಲೆ ನಮ್ಗೆ ಔಷಧಿ ಕೊಡ ಅಂತ ಹೇಳಿದ್ರಿ. ನಾನು ಕೊಟ್ಟೆ, ಹೋದ್ರು. ಆದ್ರೆ ಈಗ ಯಾಕೆ ಹೊಟ್ಟೆ ಕೊಂಡ್ರ ನನ್ಗೆ ಗೊತ್ತಾಗಲ್ಲ ನೋಡ್ರಿ. ಯಾಕೆ ಹೊಡ್ಲೇಕಂತ ನಿನಗೆ ಗೊತ್ತಾಗಿಲ್ಲ? ಗೊತ್ತಾಗೋದು ಇಲ್ಲ. ಔಷಧಿ ಕೊಡು ಅಂತ ಹೇಳ್ತೇನೆ. ನಾನು ಯಾವ ಔಷಧಿ ಕೊಟ್ಟೆ ಮಗನ? ಅದೇ ರೀ ನೀವು ಕೊಟ್ಟಿದ್ದೀರಿ. ಆದ್ರೆ ನೀವು ಅರಿಶಿಣ ಔಷಧಿ ಕೊಡಂದ್ರಿ ನಾವು ಬೀಳ್ ಕೊಟ್ಟಿದ್ರಿ. ಈಗ ಬುದ್ಧಿಗಿದ್ದೆ ಮಾಡ್ಕೊಂಡಿದ್ಯಾ ನೀನು? ರಾಸ್ಕಲ್. ಏನ್ ಗೊತ್ತಾಗಿದ್ದು?
ಗೊತ್ತಿಲ್ಲ ಸರ್. ಗೊತ್ತಾ ನಿನಗೆ? ಗೊತ್ತಿಲ್ಲ ಮತ್ತೆ ಸರ್. ಹೇಗೆ ಕೊಟ್ಟೆ ಅವನಿಗೆ? ನೀವು ಕೊಡೋದು ಕೊಟ್ಟಿಲ್ಲ ಸರ್. ನಾನು ಕೊಡು ಅಂತ ಹೇಳಿದ್ ಯಾವುದು? ಅದು 2 ಇತ್ತು ಸರ್. 1 2 3 1 2 3 ಅಂತ ಸರ್. ಇದು 3 ಸಿಗುತ್ತೆ ಸರ್. ಇದಕ್ಕೆ ಕೊಟ್ಟೆ ಸರ್. ಬೇಲಿ ಕಮ್ಮ ಕೊಡು ಅಂತ ಹೇಳಿದೆ ನಾನು. ಬೇಲಿ ಹೆಚ್ಚಿಗೆ ಕೊಟ್ಟಿದ್ದಾನು. ಏಯ್, ಆ ಪಾಪನ ಮಗನಿಗೆ ನಾನು ಟ್ರೀಟ್ಮೆಂಟ್ ಮಾಡಿ ಬರೋದ್ರೊಳಗಾಗಿ ಜಾಗ ಖಾಲಿ ಮಾಡ್ಬೇಕು. ನೀನು ಇರ್ಬಾರ್ದ? ಸರ್ ನನ್ನ ನೌಕರಿ ಸರ್. ಸರ್ ನನ್ನ ನೌಕರಿ ಸರ್. ಹಾ ಸರ್. ನಿನ್ನಂತ ಮೂರ್ಖನಿಗೆ ಮನೆಯಲ್ಲಿ ಇಟ್ಕೊಂಡ್ರೆ ಮತ್ತೆ ಯಾರೇ ಕೊಡ್ತೀಪ್ಪ? ನಾನು ನನಗೂ ಕೊಲ್ಲವನೇನೆ. ಏನೋ ಬಡವರು ಇದ್ದಾರೆ, ಏನೋ ಕಲ್ತಿದ್ದಾನೆ ಅಂತ ಹೇಳಿ ತಗೊಂಡ್ರೆ ಅಲ್ಲೋ. ಆಯ್ತು ಹೋಗ್ಲಿ ಹೋಗ್ಲಿ ಇದು ಮಾಡ ಹೋಗ. ಸರ್ ನನ್ನ ನೌಕರಿ ಬಾಯ ಮಾಡಿ ಹಾಕ್ಬೇಡಿ ಸರ್. ನೋಡು. ಕಾಲ್ ಬರ್ತೀನಿ ಸರ್. ನೀವು ಕಾಲ್ ಬರ್ತೀವಿ ಸರ್. ಸರ್ ನೀವು ಕಾಲ್ ಮಾಡಿದ್ರೆ ಬರ್ತೀನಿ ಸರ್. ಕೈ ಹಿಡಿ ಅಂದ್ರೆ ಹಿಡ್ತೀನಿ ಸರ್. ಸರ್ ನನ್ನ ನೌಕರಿ ನೌಕರಿ ಹಾ, ಸರ್. ನೌಕರಿ ಮಾಡಬೇಕು. ನಾನು ಹೋಗಿ ಬರೋದ್ರೊಳಗಾಗಿ ನೀನು ಸರಂಜಾಮ ಕಟ್ಕೊಂಡು ಇಲ್ಲೇ ಖಾಲಿ ಮಾಡ್ಬೇಕು ಮಗನ. ಇಲ್ಲದಿದ್ರೆ ಸರ್